ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಲೇ ಎದ್ದು ಅಂದರೆ ಮೂಲಂಗಿ ಜ್ಯೂಸ್ ಮಾಡ್ಕೊಂಡು ಕುಡಿದು ನನ್ನ ದಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಜ್ಯೂಸು ಎನರ್ಜಿ ಡ್ರಿಂಕ್ ಕೂಡ ಆಗುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಇದ್ದರೆ ಕಡಿಮೆ ಮಾಡುತ್ತೆ ಮತ್ತು ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಮಾಡುತ್ತೆ. ನಾನು ದಿನ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಒಂದೇ ಥರ ಜ್ಯೂಸ್ ಕುಡಿಯೋದಕ್ಕಿಂತ ಹೀಗೆ ಡೈಲಿ ಒಂದೊಂದು ಜ್ಯೂಸ್ ಕುಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಈ ಡ್ರಿಂಕಿಗೆ ಏನೂ ಹಾಕ್ತಿಲ್ಲ, ಉಪ್ಪು ಮತ್ತು ಮೂಲಂಗಿ ಅಷ್ಟೇ ರುಬ್ಬಿಟ್ಟು ಅದ್ರದ್ದು ರಸ ಬರುತ್ತಲ್ಲ, ಅದನ್ನು ಆ ರಸನ ಜೀರಿಗೆ ಪುಡಿ ಬೇಕಿದ್ರೂ ಹಾಕೊಂಡು ಕುಡಿಬೋದು, ಇಲ್ಲ ಅಂದರೆ ಹಾಗೆ ಬೇಕಿದ್ರೂ ಕುಡಿಬೋದು. ಸ್ವಲ್ಪ ಸ್ಮೆಲ್ ಇರುತ್ತೆ ಮತ್ತು ಹೊಟ್ಟೆ ಎಲ್ಲ ಕ್ಲೀನಾಗಿ ಮೋಷನ್ ಎಲ್ಲ ಕರೆಕ್ಟಾಗಿ ಪಾಸ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ವಾರದಲ್ಲಿ ಒಂದು ದಿವಸನಾದರೂ ಕುಡಿಲೇಬೇಕು. ನಾನಿವತ್ತು ಬೆಳಗ್ಗೆಲೇ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಮಾಡ್ತಿದ್ದೀನಿ. ಯಾಕಂದರೆ ಹಾಲಿಗೆ ಹಾಕೊಂಡು ಕುಡಿಯಲಿಕ್ಕೆ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸ್ ಪೌಡರು, ಅದರಿಂದ ರೆಡಿ ಮಾಡ್ಕೊತಿದ್ದೀನಿ. ಇದು 2ನೇ ಸರಿ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಮಾಡ್ಕೊತಿರೋದು. ಯಾಕಂತ ಅಂದರೆ ಫಸ್ಟು ಒಂದು ಹಾಲು ಪೌಡರ್ ಡಾಕ್ಟರಿಂದ ಬರೆಸ್ಕೊಂಡಿದ್ದೆ, ಗ್ರೋವಿವಾ ಅಂತ ಹೇಳಿ. ಸ್ವಲ್ಪ ಪಾಪುಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಅವನಿಗೆ ಬರ್ಕೊಟ್ಟಿದ್ರು. ಬಿಳಿ ರಕ್ತ ಕಣ ಕಡಿಮೆ ಇತ್ತು ಸ್ವಲ್ಪ ಅವನಿಗೆ, ಅದರಿಂದ ಬರ್ಕೊಟ್ಟಿದ್ರು ಮತ್ತು ಬ್ಲಡ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ಚೆನ್ನಾಗಿತ್ತು. ಅದನ್ನು ಬಿಟ್ಟು ಅದನ್ನು ಸ್ಕಿಪ್ ಮಾಡಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಡ್ರೈ ಫ್ರೂಟ್ಸ್ ಪೌಡರು. ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ವೆಯ್ಟ್ ಗೇನ್ ಆಗ್ತಾರೆ ಮಕ್ಕಳು, ಹಾಗೆ ದಪ್ಪ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಾನು ಇದಕ್ಕೇನೆಲ್ಲ ಹಾಕ್ತಿದ್ದೀನಿ ಅಂತ ಅಂದರೆ ಬಾದಾಮಿ, ಗೋಡಂಬಿ, ಹಾಗೆ ವಾಲ್ನಟ್, ಪಿಸ್ತಾ ಮತ್ತು ಅಂಜೂರ ಮತ್ತು ಕೆಂಪು ಕಲ್ಸಕ್ಕರೆ ಹಾಕ್ತಿದ್ದೀನಿ ಸ್ವೀಟ್ಗೋಸ್ಕರ. ಜಾಸ್ತಿ ಹಾಕ್ತಿಲ್ಲ, ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ತಿದ್ದೀನಿ. ನೋಡಿ ಹಾಕ್ಕೊಬೇಕಷ್ಟೇ. ತುಂಬ ಸ್ವೀಟ್ ಮಕ್ಳಿಗೆ ಕೊಡಬಾರ್ದು, ಯಾಕಂದರೆ ಮಕ್ಕಳಿಗೆ ಊಟ ಸೇರೋಕ್ಕೆ ಬಿಡಲ್ಲ. ಹಾಗೆ ಹಾಲು ಕೂಡ ಅಷ್ಟೇ, ಅರ್ಧ ಲೀಟ್ರಿಗಿಂತ ಕಡಿಮೆ ಕೊಡಬೇಕು. ದಿನಕ್ಕೆ 1 ಟೈಮ್ ಕೊಟ್ಟರು ಕೂಡ ಆಗುತ್ತೆ. ಇವಾಗ 3 ವರ್ಷ ಅಥವಾ 4 ವರ್ಷದ ಮಕ್ಕಳಿಗೆ ಈ ಥರ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಡಾಕ್ಟ್ರು ಕೂಡ ಹಾಗೆ ಹೇಳ್ತಾರೆ, ಜಾಸ್ತಿ ಹಾಲು ಕೊಡಬೇಡಿ, ಮಕ್ಕಳು ಊಟ ತಿನ್ನಲ್ಲ ಅಂತಲೇ ಹೇಳ್ತಾರೆ. ನಾನು 1 ಟೈಮ್ ಅಥವಾ 2 ಟೈಮ್ ಕೊಡ್ತೀನಿ. ಊಟ ಯಾವಾಗ ಅವರು ಸರಿ ಮಾಡಿರಲ್ಲ ಆ ಟೈಮಲ್ಲಿ ಹಾಲು ಕೊಡೋದ್ರಿಂದ ಅವ್ರು ಅದೇ ಅಭ್ಯಾಸ ಆಗ್ತಾರೆ. ಹಾಲು ಕೊಡೋದು 1 ಟೈಮು ಅಥವಾ 2 ಟೈಮು, ಅದು ಊಟದ ನಂತರ ಅಥವಾ ಊಟಕ್ಕಿಂತ ಬಿಫೋರ್ ಒಂದು 3 ಅವರ್ ಅಥವಾ 2 ಅವರ್ ಮುಂಚೆ ಕೊಡಬೇಕು. ನಾನು ಹಾಗೆ ಮಾಡ್ತೀನಿ. ತುಂಬ ಈ ಮೆಥಡ್ ಯೂಸ್ ಮಾಡೋದ್ರಿಂದ ತುಂಬ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಅವರ ಬೋನ್ ಡೆವಲಪ್ಮೆಂಟ್ಗೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ, ಹಾಗೆ ದಪ್ಪ ಕೂಡ ಆಗ್ತಾರೆ. ಚಬ್ಬಿ ಥರ ಇರ್ತಾರೆ ಮಕ್ಕಳು. ಇದನ್ನು ಟ್ರೈ ಮಾಡಿ.
ಅಂಜೂರ ಬರುತ್ತಲ್ಲ, ಅಂಜೂರ ತೊಗೊಂಡಿದ್ದೀನಿ. ಅಂಜೂರ ಜಾಸ್ತಿ ಏನು ತೊಗೊಂಡಿಲ್ಲ, ಒಂದು 3 ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ನಾನು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಅಂದ್ಕೊತೀನಿ. ಅದೇನು ಹುರಿಯೋದು ಅವಶ್ಯಕತೆ ಇಲ್ಲ, ಹಾಗೆ ಪೌಡ್ರ್ ಮಾಡಬೇಕಿದ್ರೆ ಹಾಕ್ಕೊಂಡ್ರೆ ಆಗುತ್ತೆ. ಮತ್ತು ಸ್ವೀಟ್ನೆಸ್ಗೋಸ್ಕರ ಕೆಂಪು ಕಲ್ಸಕ್ಕರೆ ಬರುತ್ತೆ ನೋಡಿ, ದೇವ್ರದ್ದು ನೈವೇದ್ಯಕ್ಕೆಲ್ಲ ಹಾಕ್ತೀವಲ್ಲ, ಆ ಥರ ಕೆಂಪು ಕಲ್ಸಕ್ಕರೆನ ತೊಗೊಬೇಕು. ಕೆಂಪು ಕಲ್ಸಕ್ಕರೆ ಏನಕ್ಕೆ ಅಂತ ಅಂದರೆ ಚೆನ್ನಾಗಿರುತ್ತೆ, ಕಲರ್ ಕೂಡ ಬರುತ್ತೆ. ಅಷ್ಟಿದ್ರೆ ಓಕೆ. 1-2 ಏಲಕ್ಕಿ ಕಾಯಿ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಬೋದು, 5 ನಿಮಿಷಕ್ಕೆಲ್ಲ ಆಗುತ್ತೆ ಇದು. ಹಾಗೆ ರಿಸ್ಕು ಮತ್ತು ಹಾಳಾಗುತ್ತೆ ಅನ್ನೋದೇನು ವರಿ ಇರಲ್ಲ, ಆರಾಮಾಗಿ ಮಾಡ್ಕೊಬೋದು. ನಮ್ಮ ಕಣ್ಣೆದುರುಗಡೆನೇ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ನಮಗೇನು ಆ ಥರ ಅನಿಸಲ್ಲ. ಕಡಲೆಬೀಜ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಏನಕ್ಕಪ್ಪ ಜಾಸ್ತಿ ಹಾಕ್ಕೊಂಡಿಲ್ಲ ಅಂದರೆ ಆ ಕಡಲೆಬೀಜ ಅಷ್ಟೆಂತ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಕಡಲೆಬೀಜ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಅದರಿಂದ ಪಿತ್ತ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಪಾಪುಗೆ ಪಿತ್ತ ಮತ್ತು ಕೆಮ್ಮು, ಇದನ್ನು ಸ್ವಲ್ಪ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಪೌಡರ್ ಥರ. ವಾಲ್ನಟ್ಟು ಮತ್ತು ಅಂಜೂರ ಹಾಕ್ತೀವಲ್ವಾ, ಆವಾಗ ಸ್ವಲ್ಪ ಗಂಟು ಥರ ಆಗುತ್ತೆ. ಅದರಲ್ಲಿ ಆ ಥರ ಏನಾಗಲ್ಲ, ಹಾಲಿಗೆ ಹಾಕಿದ ತಕ್ಷಣ ಸರಿಯಾಗುತ್ತೆ. ಮಕ್ಕಳಿಗೆ ಬಾಯಿಗೆ ಸಿಗಬಾರ್ದು ಅಂದರೆ ಅವೆರಡು ಸ್ಕಿಪ್ ಮಾಡಿದ್ರೆ ಓಕೆ. ನಾನು ನಮ್ಮನೆ ಎಲ್ಲರೂ ಕುಡಿಯೋದ್ರಿಂದ, ಹಾಗೆ ಪಾಪು ಕೂಡ ಗಂಟಿದ್ರೂ ಕೂಡ ಅದನ್ನು ಅಗದಿ ತಿಂತಾನೆ. 4 ವರ್ಷದ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕುಡಿತಾರೆ. ಹಾಗೆ ಬಾಯಿಗೆ ಸಿಗೋದ್ರಿಂದ ಅವರಿಗೆ ಟೇಸ್ಟ್ ಗೊತ್ತಾಗುತ್ತೆ, ಅಗದಿ ತಿಂತಾರಲ್ವಾ, ಚೆನ್ನಾಗಿರುತ್ತೆ. ನಾನು ಇದೇ ಥರ ಮಾಡೋದು, ನೀವು ಒಂದ್ಸತಿ ಟ್ರೈ ಮಾಡಿ. ಅಂದರೆ ಇದಕ್ಕೆಲ್ಲ ಎಷ್ಟು ಬೇಕಾಗುತ್ತೆ ಅಮೌಂಟ್ ಅಂದರೆ 1000 ಒಳಗಡೆ ಆಗುತ್ತೆ. 1000 ಒಳಗಡೆ ಆಗುತ್ತೆ ಅಂದರೆ 2 ಮಂತ್ 3 ಮಂತ್ ತನಕನೂ ಇಟ್ಕೊಬೋದು. ಆರಾಮಾಗಿ ಹೊರಗಡೆನೇ ಇಟ್ಕೊಂಡು ಮಕ್ಳಿಗೆ ಬೇಕಿದ್ರೆ ಕೊಡ್ಬೋದು ಹಾಲಿಗೆ. ಅಷ್ಟು ದಿನದ ತನಕ ಇದು ಬರುತ್ತಾ ಅಂದರೆ ಖಂಡಿತ ಬರುತ್ತೆ. 1 ಸ್ಪೂನ್ 2 ಸ್ಪೂನ್ ಮಕ್ಕಳಿಗೆ ಡೈಲಿ ಹಾಕ್ಕೊಟ್ರು ಕೂಡ 2 ಮಂತ್ 3 ಮಂತ್ ಬಂದೇ ಬರುತ್ತೆ. ಕ್ವಾಂಟಿಟಿ ವೈಸ್ ಜಾಸ್ತಿ ಇರುತ್ತೆ. ನಾನು ತೋರಿಸಿದ್ನಲ್ಲ ಗ್ರೋವಿವಾ, ಅದು 725 ರುಪೀಸು, ಆದರೆ 1.5 ಮಂತ್ ಅಷ್ಟೇ ಬರ್ತಿದ್ದು 2 ಟೈಮಿಂದ. ಇದು 2 ಟೈಮ್ ಹಾಕ್ಕೊಟ್ರು 3 ಮಂತ್ ಖಂಡಿತವಾಗ್ಲೂ ಬರುತ್ತೆ. ಒಂದು ಗ್ರೋವಿವಾ ಬಾಕ್ಸಲ್ಲಿ ತುಂಬ ಬರುತ್ತೆ. ಅದು ಗ್ರೋವಿವಾ ಬಾಕ್ಸ್ ನಾನು ಮೆಜರ್ಮೆಂಟ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಆ ಮೆಜರ್ಮೆಂಟಲ್ಲಿ ಮಾಡ್ಕೊಳೋದ್ರಿಂದ ನನಗೆ ಎಷ್ಟು ಸೇವ್ ಆಗುತ್ತೆ ಅಮೌಂಟು ಅನ್ನೋದು ಗೊತ್ತಾಗುತ್ತೆ, ಅದರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ನೀವೇ ಮಾಡಿಕೊಟ್ರೋ ಅಂಥ ಸಂತೃಪ್ತಿ ಇರುತ್ತೆ. ಮತ್ತು ತುಂಬ ಚೆನ್ನಾಗಿ ಮಕ್ಕಳು ಡೆವಲಪ್ ಆಗ್ತಾರೆ, ಬ್ರೈನ್ ಡೆವಲಪ್ ಆಗುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾರೆ. ಡೈಲಿ ನಾನು 2 ಟೈಮ್ ಕೊಡ್ತೀನಿ, ಒಂದು ಸಂಜೆ ಟೈಮು ಮತ್ತು ಒಂದು ಬೆಳಗ್ಗೆ ಟೈಮು. ಅಂದರೆ ಮಕ್ಕಳಿಗೆ ಅರ್ಧ ಲೀಟರ್ಗಿಂತ ಕಡಿಮೆ ಹಾಲು ಕೊಡಬೇಕು. ಯಾಕಪ್ಪ ಕಡಿಮೆ ಹಾಲು ಕೊಡಬೇಕು ಅಂತ ಅಂದರೆ ಊಟ ತಿನ್ನಲ್ಲ, ಹಾಗೆ ಹಾಲು ಕೊಡ್ತೀವಿ ಅನ್ನೋದ್ರಿಂದ ಮಕ್ಕಳು ಊಟ ತಿನ್ನೋದು ಅಭ್ಯಾಸ ಮಾಡ್ಕೊಳೋದೇ ಇಲ್ಲ, ಕಡಿಮೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಸ್ಕೂಲಿಗೆಲ್ಲ ಕಳಿಸುವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಸ್ವಲ್ಪ ಕಡಿಮೆನೇ ಕೊಡೋಣ, ಅರ್ಧ ಲೀಟ್ರಿಗಿಂತ ಕಡಿಮೆ ಇರಬೇಕು ಅವರಿಗೆ ಹಾಲು ಕೊಡುವ ಪ್ರಮಾಣ. ನಾವು ಇದು ಮಕ್ಕಳು ಡಾಕ್ಟ್ರುಗಳೇ ಹೇಳೋದು, ಮಕ್ಕಳಿಗೆ ಹಾಲು ಕೊಟ್ಟಷ್ಟು ಮಕ್ಕಳುಗಳು ಊಟ ತಿನ್ನಲ್ಲ, ಹಾಗೆ ಮಕ್ಕಳುಗಳು ಡೆವಲಪ್ ಕೂಡ ಆಗಲ್ಲ. ಎಷ್ಟು ಕೊಡಬೇಕು ಅಂತ ಅಂದರೆ ಬ್ರೈನ್ ಡೆವಲಪ್ಗೆ ಎಷ್ಟು ನಮಗೆ ಸಾಧ್ಯ, 1 ಸ್ಪೂನು ಬೆಳಗ್ಗೆ, 1 ಸ್ಪೂನು ಸಂಜೆ, 1 ಸ್ಪೂನು ಡ್ರೈ ಫ್ರೂಟ್ಸ್ ಜೊತೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಹಾಲು ಅಂತ ಕೊಡಬೇಕಷ್ಟೇ. ಅದು ಬಿಟ್ಟು ಜಾಸ್ತಿ ಹಾಲು ಡ್ರೈ ಫ್ರೂಟ್ಸ್ ಮಾಡಿದ್ದೀವಿ ಅಂತ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕೊಟ್ಟು ಅವ್ರಿಗೆ ಅವರು ಹೆಲ್ದಿಯಾಗಿರೋ ಥರ ನೋಡ್ಕೊಳ್ಳೋಣ. ಇದನ್ನು ಫುಲ್ಲು ಡ್ರೈ ಫ್ರೂಟ್ಸು ಮತ್ತು ಕಲ್ಸಕ್ಕರೆ ಪೌಡರ್ ಎಲ್ಲನೂ ಫುಲ್ ಮಿಕ್ಸ್ ಮಾಡೋಣ. ಇದು ಬೇಜಾರು ಟೈಮಲ್ಲಿ ಮಕ್ಕಳು ಹಠ ಮಾಡ್ತಾ ಇರ್ತಾರಲ್ವ, ಚಾಕ್ಲೇಟ್ ಬೇಕು ಅದು ಇದು ಅಂದಾಗ ಸ್ವಲ್ಪ ಬೆಲ್ಲದ ಪೌಡರ್ ಜೊತೆಗೆ ಇದನ್ನು ಕರಗಿಸಿ ಚಾಕ್ಲೇಟ್ ಥರ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಾನು ಕೂಡ ಹಾಗೆ ಮಾಡ್ತೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಡ್ರೈ ಫ್ರೂಟ್ಸ್ ಪೌಡರು ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಕೊಬಹುದು ಅಲ್ವಾ, ಮನೆ ಜನಕ್ಕೆಲ್ಲ ಕೂಡ ಇಷ್ಟ ಆಗುತ್ತೆ. ಹಾಗೆ ಮನೇಲಿ ವಯಸ್ಸಾದವರಿದ್ದರೆ ಅವರು ಕೂಡ ಇದನ್ನು ಹಾಕ್ಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.